ಮತ್ತೊಂದು ವಿಶೇಷ ಏನಂದರೆ ಇಲ್ಲಿ ಕಲ್ಲು ತಗೊಂಡು ಈ ಬಂಡೆಗಳ ಮೇಲೆ ಕೊಟ್ಟಿದ್ರೆ ಗಂಟೆ ಶಬ್ದ ಬರುತ್ತೆ. ಈ ಒಂದು ವಿಸ್ಮಯವನ್ನು ನೋಡಬೇಕಾದ್ರೆ ನಾವು ಇಲ್ಲಿ ಜಾಗಕ್ಕೆ ಬರಬೇಕಾಗತ್ತೆ. ನೋಡಿ, ಶಿವ ಪರಮಾತ್ಮರು ಶ್ರೀಶೈಲೆಯಿಂದ ಇಲ್ಲಿಗೆ ಬಂದು ಪಾದಸ್ಪರ್ಶವನ್ನು ಮಾಡಿದ ನಂತರ ನೋಡಿ, ಇದು ಪಾದುಕೆಗಳು. ಈ ಒಂದು ಮಸ್ಕಿ ಸಮೀಪದಲ್ಲಿರ್ತಕ್ಕಂಥ ಈ ಬೆಟ್ಟದ ಹೆಸರೇನು ಸರ್? ಈ ಬೆಟ್ಟದ ಹೆಸರು ಶ್ರೀಶೈಲ ಮಲ್ಲಿಕಾರ್ಜುನ ಬೆಟ್ಟನೇ ಹೆಸರಿದೆ. ಈ ಬೆಟ್ಟಕ್ಕೆ ಬಂದು ಪಾದಸ್ಪರ್ಶ ಮಾಡಿದಂಥ ಸಂದರ್ಭದಲ್ಲಿ ಎಲ್ಲ ಬೆಟ್ಟ ಗುಡ್ಡಗಳೆಲ್ಲ ಈ ಥರ ಕಲ್ಲುಗಳೆಲ್ಲ ತುಕಡಿಗಳಾಗಿರ್ತಕ್ಕಂಥದ್ದು. ನೋಡೋಣ, ಈಗ ಇಲ್ಲಿ ಕಲ್ಲಿಂದ ಕುಟ್ಟಿದ್ರೆ ಗಂಟೆ ಶಬ್ದ ಬರುತ್ತಂತೆ. ಸರ್, ಎಲ್ಲಿ ಕುಟ್ಟಬೇಕು? ಇಲ್ಲಿ ಕುಟ್ಟಿದ್ರೆ ಗಂಟೆ ಶಬ್ದ ಬರುತ್ತಾ? ಅದೇಗೆ ಸರ್? ಇಲ್ಲ, ಯಾವ ಕಡೆ? ಹಾಂ, ಇಲ್ಲ. ಹಾಂ, ಇದಾ? ಅದ್ರ ಮೇಲೆ ಹೊಡಿಬೇಕಾ? ಅದು ಹೇಗೆ? ಓ, ಕರೆಕ್ಟ್ ಸರ್. ಹೇಗಿದು ವಿಸ್ಮಯ ಇದು? ಕೆಳಗಡೆ ಏನಿದೆ ಸರ್? ಓ, ನೋಡಿ, ಇದೊಂದು ವಿಸ್ಮಯವನ್ನು ನೀವು ನೋಡ್ತಾ ಇದ್ದೀರಿ. ಇಲ್ಲಿ ಬಂಡೆಗಳ ಮೇಲೆ ಕುಟ್ಟಿದ್ರೆ ಗಂಟೆ ಶಬ್ದ ಬರುತ್ತೆ. ನೋಡಿ ನೋಡಿ, ಅಬ್ಬಾ, ಏನು ವಿಸ್ಮಯ ರೀ ಇದು. ಸುಮ್ಮನೆ ಟಚ್ ಮಾಡಿದ್ರೂ ಗಂಟೆ ಅಳ್ಳಾಡಿಸ್ದಂಗೆ ಸೌಂಡು ಬರುತ್ತೆ. ಈ ಒಂದು ವಿಸ್ಮಯ ನೋಡಬೇಕಾದ್ರೆ ಇಲ್ಲಿಗೆ ಬರಬೇಕು. ಅತ್ಯಂತ ಪವಿತ್ರವಾದಂಥ ಜಾಗ. ಎಲ್ಲರೂ ಬನ್ನಿ, ದರ್ಶನ ಮಾಡಿ. ನೋಡಿ, ಯಾವ ರೀತಿ ಶಬ್ದ ಬರ್ತದೆ ನೀವೇ ಕೇಳಿಸ್ಕೊಳ್ತಾ ಇದ್ದೀರಾ. ನಮಸ್ತೆ. ಇಲ್ಲಿನ ಪುರೋಹಿತರು ತುಂಬ ಚೆನ್ನಾಗಿ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು. ಮತ್ತೊಮ್ಮೆ ನೋಡ್ಕೊಂಬಿಡಿ. ಗಂಟೆ ಶಬ್ದ, ಕಲ್ಲುಗಳ ಮೇಲೆ ನೋಡಿದ್ರೆ ಗಂಟೆ ಶಬ್ದ ಬರುತ್ತೆ ಇಲ್ಲಿ. ಓಂ ನಮಃ ಶಿವಾಯ. ನೋಡಿ, ಇದ್ರ ಮೇಲೆ ಸಹ ಹೊಡೆದ್ರೆ ಗಂಟೆ ಶಬ್ದ ಬರುತ್ತೆ. ಅದ್ಭುತವಾದ ವಿಷಯ ಅಂತ ಹೇಳ್ಬೋದು. ಇಲ್ಲಿ ನೋಡಿ, ಕಲ್ಲುಗಳ ಮೇಲೆ ಹೊಡೆದ್ರೆ ಗಂಟೆ ಶಬ್ದ ಬರುತ್ತೆ. ಮೂರು ಕಲ್ಲುಗಳು 3 ಥರ ಶಬ್ದ ಮಾಡುತ್ತೆ. ಥ್ಯಾಂಕ್ ಯು, ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಚೆನ್ನಾಗೆಲ್ಲ ಹೇಳ್ಕೊಟ್ರಿ.